ಮಕರ ಸಂಕ್ರಮಣ ನಿಮಿತ್ತವಾಗಿ ಬೀದರ್ ಜಿಲ್ಲೆಯಲ್ಲಿ ಅಯ್ಯಪ್ಪನ ಪೂಜೆ ಅತಿ ಅದ್ದೂರಿಯಾಗಿ ಆಚರಣೆಯನ್ನ ಮಾಡಲಾಯಿತು. ಇವತ್ತು ಅಯ್ಯಪ್ಪನ ಭವ್ಯ ಮಂದಿರದಲ್ಲಿ ಪಡಿ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಪೂಜೆಗಳನ್ನ ಅಯ್ಯಪ್ಪನಿಗೆ ಸಲ್ಲಿಸಲಾಯಿತು. ಇನ್ನು ಬೀದರ್ನಲ್ಲಿರುವಂತಹ ಈ ಮಂದಿರಕ್ಕೆ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣದಿಂದ ಭಕ್ತರ ಸಮೂಹವೇ ಹರಿದು ಬಂದಿದೆ. ಇನ್ನು ಅಯ್ಯಪ್ಪ ಸ್ವಾಮಿಯವರ ಸಮೂಹವು ಕೂಡ ಇವತ್ತು ಪೂಜೆಯನ್ನ ಅತಿ ಅದ್ದೂರಿಯಾಗಿ ಸಲ್ಲಿಸಿದೆ. ಇನ್ನು ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಕೂಡ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಇಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಮಂದಿರಕ್ಕೆ ದೂರ ದೂರದಿಂದ ಅಯ್ಯಪ್ಪ ಸ್ವಾಮಿಗಳು ಬಂದಿದ್ದು ತುಂಬಾನೇ ವಿಶೇಷವಾಗಿದೆ. ಈ ಸಂದರ್ಭದಲ್ಲಿ ಮಂದಿರದ ಅಯ್ಯಪ್ಪ ಸ್ವಾಮಿರವರು ಕೆಪಿ ನ್ಯೂಸ್ನೊಂದಿಗೆ ಮಾತನಾಡಿ ಮಾಹಿತಿಯನ್ನ ಹಂಚಿಕೊಂಡರು. ಇವಾಗ ಆಲ್ಮೋಸ್ಟ್ ಬೀದರ್ ಆಲ್ಮೋಸ್ಟ್ ಫುಲ್ ಬರ್ತಾ ಇದೆ. ಆಮೇಲೆ ಆಂಧ್ರದಿಂದ ಬರ್ತಾ ಇದೆ, ಈ ಕಡೆ ಮಹಾರಾಷ್ಟ್ರದಿಂದ ಬರ್ತಾ ಇದೆ, ಬೀದರ್ ಬಿಟ್ಟು ಮತ್ತೆ ಗುಲ್ಬರ್ಗ, ಇದರಿಂದ ಬೆಂಗಳೂರಿಂದ ನಾನು ಬಂದ್ಬಿಟ್ಟು ಇದು ಮಾಡ್ತಾ ಇದ್ದೀನಿ. ನಮಗೂ ಒಳ್ಳೆಯದು ಆಗಿದೆ. ಹೀಗಾಗಿ ನಾವು ಇದು ಮಾಡ್ತಾ ಇದ್ದೀವಿ. ಎಲ್ಲ ಸ್ವಾಮಿಗಳಿಗೂ ಪ್ರತಿ ವರ್ಷ ಅದೇ ಕೇಳ್ಕೊಳ್ತಾ ಇರೋದು, ಬೀದರ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಯಾವತ್ತಿಂದ ನಿರ್ಮಾಣ ಆಗ್ತಾ ಇದೆ ಇವತ್ತುವರೆಗೂ ಯಾರಿಗೂ ಕಷ್ಟ ಬರೋದಂತಂಗೆ ನೋಡ್ಕೊಂಡು ಅಯ್ಯಪ್ಪ ಸ್ವಾಮಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಎಲ್ರಿಗೂ ಒಳ್ಳೆಯದಾಗಿ ಅಂದ್ಬಿಟ್ಟು ಬಯಸ್ತಾ ಇದ್ದೀವಿ. ಸ್ವಾಮಿ ಶರಣಾಗಲಿ. ಹಾಗೆ ನಾವು ಬೀದರ್ ಜನತೆಗಳ ಹತ್ರ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 2 ವರ್ಷ ಇದೆ. ಸ್ವಲ್ಪ ಕಷ್ಟ ಇತ್ತು. ಈಗ ದೇವರು ಅನುಕೂಲ ಕೊಟ್ಟಿದ್ದಾನೆ. ನಮ್ಮ ಶ್ರೀ ಧರ್ಮಸ್ಥಳ ಟೆಂಪಲಲ್ಲಿ ಬರೋ ಸರ್ಕಾರಗಳು ಸತತವಾಗಿ ಕ್ಯಾಮರಾ ಪರ್ಸನ್ ಮಹೇಶ್ ಗೆ